ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮಕರ ಸಂಕ್ರಾಂತಿಯ ಹಬ್ಬ ನಾಳೆ. ಸೊ ಹಬ್ಬದ ದಿನ ಯಾವ ರೀತಿ ಆಚರಣೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನೀಡ್ತಾ ಬಂದಿದ್ದೀರಾ ಪ್ರತಿಯೊಂದು ವೀಡಿಯೋಸ್ನಲ್ಲಿ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅನ್ನೋದಾದರೆ ನಾಳಿನ ದಿನ ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಾನು ಇಂಥ ದೇವಾಲಯ ಅಂತೇನು ಹೇಳಬೇಕಾಗಿಲ್ಲ, ನೀವು ಹೋಗ್ತೀರಿ ಬರ್ತೀರಿ, ಆದರೂ ಕೂಡ ಮಾತಾಡಿಬಿಡ್ತೀನಿ ನಾನು. ಇಂಥ ದೇವಾಲಯಗಳಂತಿಲ್ಲ, ಎಂಥ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ. ಆದರೆ ನಾಳೆ ಮಾತ್ರ ಒಂದು ವಿಶೇಷ ಇದೆ, ಅದು ಗೊತ್ತಿಲ್ಲ, ಅದು ವಿಜ್ಞಾನವೇ ಸೈನ್ಸ್ ಹಾಗೆ ಮಾಡಿಟ್ಟಿದೆ. ಯಾವತ್ತೋ ನಮ್ಮ ಹಿರಿಯರು ಹಾಗೆ ಮಾಡಿಟ್ಟಿದ್ದಾರೆ, ಯಾವತ್ತೂ ಬೀಳೋದಿಲ್ಲ. ನೀವು ಅದನ್ನು ಗಮನಿಸಬೇಕಾಗತ್ತೀನಿ. ಈ ಸೂರ್ಯನ ಪ್ರಖರವಾಗಿರತಕ್ಕಂತಹ ನಿಖರವಾಗಿರತಕ್ಕಂತಹ ಆ ರಶ್ಮಿಯ ಕಿರಣಗಳು ಏನು ಬೀಳ್ತವೆ ಅಂತಂದರೆ ಆ ಶಿವನ ಲಿಂಗದ ಮೇಲೆ ಬೀಳ್ತಕ್ಕಂತಹದ್ದು. ಅಂದರೆ ಆ ಮಹಾನುಭಾವ ಸೂರ್ಯನಾರಾಯಣ ಏನು ಇದ್ದಾನೋ ಈ ಲಿಂಗದ ಮೇಲೆ ಬೀಳ್ತಕ್ಕಂಥದ್ದು. ಆ ಒಂದು ದಿನ ಇದಕ್ಕಾಗಿನ ತುಂಬ ಜನ ಕಾದು ನಿಂತಿರ್ತಾರೆ. ಗವಿ ಗಂಗಾಧರೇಶ್ವರ ಟೆಂಪಲ್, ಚಾಮರಾಜಪೇಟೆ, ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿಯೇ ಇನ್ನು ಹಂಪಿ ವಿಶ್ವನಾಥನ ದೇಗುಲ, ಅಲ್ಲಂತೂ ಅದ್ಭುತ, ಪರಮಾದ್ಭುತ. ಯಾರ್ಯಾರು ನೋಡಿದಾರೋ ಗೊತ್ತಿಲ್ಲ, ನಾನು ಒಂದು 2-3 ಸಲ ಅದನ್ನು ಗಮನಿಸಿದ್ದೇನೆ, ನೋಡಿದ್ದೇನೆ. ಆಗ್ತಕ್ಕಂತಹ ಆ ಖುಷಿಗೆ ವಿಜ್ಞಾನಕ್ಕೆ ಸವಾಲು ಹಾಕ್ಬೋದೇನು, ಅಷ್ಟು ಅದ್ಭುತವಾಗಿರತಕ್ಕಂಥ ಆವತ್ತಿನ ಕಾಲಕ್ಕೆ ಮಾಡಿಟ್ಟಿದ್ದಾರೆ. ಆ ಥರದ ವಿರೂಪಾಕ್ಷನ ದೇವಾಲಯ, ಲೇಪಾಕ್ಷಿಯ ಶಿವನ ದೇವಾಲಯ, ಹಾಗೆ ಎಲ್ಲಿ ಪ್ರಧಾನವಾಗಿರತಕ್ಕಂತಹ ಸೂರ್ಯನ ಕಿರಣಗಳು ಸೂಸ್ತವೋ ಅಂದರೆ ಗರ್ಭಗುಡಿಯ ಮುಖ್ಯ ಭಗವಂತನ ಮೇಲೆ ಆ ಕಿರಣಗಳು ಬೀಳ್ತಕ್ಕಂತಹದ್ದು. ಹಾಗೆ ಮಾಡಿರ್ತಕ್ಕಂತಹ ಅಭಿಷೇಕ ಮತ್ತು ಆ ಅಲಂಕಾರಕ್ಕೆ ಚಿನ್ನದ ಲೇಪನ ಮಾಡೋದಾಗಿರುತ್ತವೆ. ಬಹುಶಃ ಆ ಕಿರಣಗಳು ಬಿದ್ದಾಗ ಒಂದು ಸಲ ಸಾಕಂತೆ ಆ ದರ್ಶನ ಮಾಡಲಿಕ್ಕೆ, ಒಂದು 4 ಸೆಕೆಂಡ್ ಸಾಕಂತೆ ಆ ದರ್ಶನ ಮಾಡಿಕೊಳ್ಳಲಿಕ್ಕೆ, ನಮ್ಮ ಜೀವಮಾನ ಉದ್ಧಾರವಾಗಲಿಕ್ಕೆ. ಹಾಗಾಗಿ ನಾಳೆ ನಿಮಗೆ ಮಕರ ಸಂಕ್ರಾಂತಿ ವಿಶೇಷದ ಫಲಗಳಂತೂ ಏನಿದಾವೋ ಅವೆಲ್ಲವೂ ಕೂಡ ಪಡ್ಕೊಳ್ಬೇಕಾದ್ರೆ ಭೋಗದ ಭಾಗ್ಯವನ್ನು ಪಡೆದುಕೊಳ್ಳಲು, ಸಂಕ್ರಾಂತಿಯ ಮಾತ್ಕ್ರಾಂತಿಯನ್ನು ಪಡೆದುಕೊಳ್ಳಲು, ಇನ್ನು ಕನುವಿನ ಹಬ್ಬದ ಆಚರಣೆಯಿಂದ ನಮಗೆ ಕಾಮ್ಯಗಳನ್ನು ಇಷ್ಟಾರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ಏನಂತಂದರೆ ನಮಗಿರ್ತಕ್ಕಂತಹ ಈ ದೈಹಿಕ ಕಾಮಗಳನ್ನು ಸುಡ್ತಕ್ಕಂತಹದ್ದು ಈ ಭೋಗದ ಹಬ್ಬ ಅಂತ ಹೇಳುತ್ತಾರೆ. ಹಾಗಾಗಿ ಅದಕ್ಕೆ ಕಿಚ್ಚಾಯಿಸ್ತಕ್ಕಂಥ ಎಲ್ಲವೂ ಕೂಡ ಹೇಳುತ್ತಾರೆ. ಇನ್ನು ಈಶ್ವರನ ಜೊತೆಗೆ ಕಾಮವನ್ನು ಇಟ್ಕೊಳ್ತಕ್ಕಂಥದ್ದು ಅಂತಂದರೆ ಅವನ ಮೇಲೆ ಪ್ರೀತಿ ಇಟ್ಕೊಳ್ತಕ್ಕಂತಹದ್ದು, ಈ ದೈಹಿಕ ಕಾಮವನ್ನು ಸುಡ್ತಕ್ಕಂತಹದ್ದು, ಭಗವಂತನ ಜೊತೆಗೆ ಇಟ್ಕೊಳ್ತಕ್ಕ ಸಂಪರ್ಕವನ್ನು ಸಾಧಿಸುವಂಥ ದಿನ ಅಂತಿದ್ದರೆ ಅದು ನಾಳೆಯ ದಿನ ಆಗಿರುತ್ತೆ. ಪ್ರೀತಿ ಬಂಧುಗಳೇ, ಮನೆಗೆ ಬರಬೇಕಾದ್ರೆ ಈ 2 ವಸ್ತುಗಳನ್ನು ನೀವು ಮರೆಯದೇ ತರಬೇಕಾಗತ್ತೆ. ವಿಭೂತಿ ಉಂಡೆಯನ್ನು, ಹಾಗೆಯೇ ಕೃಷ್ಣನ ನವಿಲುಗರೆಯನ್ನು. ನಾನು ಬೆಳಗ್ಗೆ ಎದ್ದು ಕೂಡಲೇ ಆ ಕೃಷ್ಣ ನವಿಲುಗರೆ ನೋಡ್ತೀನಿ. ಯಾಕೋ ಇತ್ತೀಚೆಗೆ ಒಂದು 2-3 ದಿನದಿಂದ ಅದು ಕಾಣ್ತಿಲ್ಲ. ಅಲ್ಲಿ ದೊಡ್ಡ ಮಟ್ಟದ ಜಗಳವೇ ಸೃಷ್ಟಿ ಮಾಡಬೇಕು. ನನಗೆ ಕೃಷ್ಣ ಕಾಣಿಸ್ಬೇಕು ಅಂದರೆ ಆ ನವಿಲುಗರೆ ನೋಡಿದ್ರೆ ಸಾಕು. ಹಾಗೆ ನಿಮ್ಮಲ್ಲಿ ನಾಳೆ ಈ 2 ವಸ್ತುಗಳನ್ನ ನೀವು ತೆಗೆದು ಇಟ್ಕೊಳ್ತಾ ಬನ್ನಿ. ಆ ನವಿಲುಗರೆ ಇದೆಯಲ್ಲ, ಆ ಒಂದು ವಿಭೂತಿ ಉಂಡೆ ಇದೆಯಲ್ಲ, ನಿಮಗೊಂದು ಚಮತ್ಕಾರ ಮಾಡಿಕೊಡಬಹುದು. ಅರೆ, ಗುರುಗಳು ಹೇಳಿದ್ರು, ನಾನು ಸಂಕ್ರಾಂತಿಗೆ ಈ 2 ಪದಾರ್ಥ ತಂದಿದ್ದೆ, ನಾನು ಅಭಿವೃದ್ಧಿಯ ಪಥದಲ್ಲೇ ನಡೀತಾ ಇದ್ದೀನಿ, ಅಥವಾ ಅಭಿವೃದ್ಧಿ ಪಥಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ದಾನೆ. ಈ ಶಿವಕೇಶವ ಅಂತಕ್ಕಂತಹದ್ದು ಶಿವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಭೂತಿಯನ್ನು, ಇನ್ನು ಕೇಶವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನವಿಲುಗರೆಯನ್ನು ನಮ್ಮಲ್ಲಿ ತಾರತಮ್ಯವೇ ಇಲ್ಲದೆ ಆ ಅಭಿವೃದ್ಧಿಯನ್ನು ಕೊಡ್ತಕ್ಕಂತಹದ್ದನ್ನು ಇವರಿಬ್ಬರು ನಮಗೆ ಮಾಡಿಕೊಡ್ತಾರೆ. ಮಹತ್ತರವಾಗಿರತಕ್ಕಂತಹ ದಿನ ಇತ್ತು ಅಂತಂದರೆ ನಾಳೆ ಸಂಕ್ರಾಂತಿ ಆಗಿರುತ್ತೆ ನನ್ನ ಪ್ರೀತಿ. ಖಂಡಿತ ಗುರುಗಳೇ, ನಾಳಿನ ದಿನ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು, ವಿಶೇಷವಾಗಿ ನಾಳೆ ಆ ದೇವಾಲಯದಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿರಲ್ಲ ವೀಕ್ಷಕರೇ, ನಾಳೆ ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಯಾವ ಒಂದು ದೇವಾಲಯಕ್ಕೆ ನೀವು ಭೇಟಿ ನೀಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ಮನೆಗೆ ಬರ್ತಾ ನೀವು ಮರಿದೆ ವಿಭೂತಿ ಹಾಗೆ ನವಿಲುಗರಿನ ತರದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.